ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್. ರಿಸಲ್ಟ್ ಡೇ ಇವತ್ತು. SSLC ಎಕ್ಸಾಮಿನೇಷನ್ ರಿಸಲ್ಟ್ಸ್. ನಮ್ಮ ಚಾನಲ್ ಸ್ಪೋರ್ಟ್ಸ್ ಚಾನಲ್ ಆಗಿದ್ರು ಕೂಡ ನಮ್ಮ ಚಾನಲ್ ಕಿಕ್ ಸ್ಟಾರ್ಟ್ ಆಗಿದ್ದಾನೆ SSLC ಸ್ಟೂಡೆಂಟ್ಸಿಂದ. ಇವತ್ತು ನಮ್ಮ ಚಾನಲ್ ಸ್ಪೋರ್ಟ್ಸ್ ಚಾನಲ್ ಆಗಿದ್ರು ಮೋಸ್ಟ್ ವ್ಯೂಡ್ ವಿಡಿಯೋ ಬಂದ್ರು SSLC ಸ್ಟೂಡೆಂಟ್ಸ್ ರಿಲೇಟೆಡೇ, SSLC ರಿಸಲ್ಟ್ಸ್ ರಿಲೇಟೆಡೇ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ SSLC ಮಕ್ಕಳನ್ನ ಮರೆಯೋದಿಲ್ಲ. ನಮ್ಮ ಚಾನಲ್ ಸ್ಪೋರ್ಟ್ಸ್ ಚಾನಲ್ ಆಗಿದ್ರು ಕೂಡ SSLC ರಿಸಲ್ಟ್ಸು ಇವತ್ತು ಅನೌನ್ಸ್ ಆಗೋದಿದೆ. ಎಷ್ಟು ಗಂಟೆಗೆ ಎಲ್ಲರಿಗೂ ಗೊತ್ತಿರುತ್ತೆ, ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿರ್ತೀರಾ. SSLC ಎಕ್ಸಾಮ್ ರಿಸಲ್ಟ್ ಬರ್ತೈತೆ ಅಂತ. ಐ ಕ್ಯಾನ್ ಫೀಲ್ ಇಟ್. ನಾವೆಲ್ಲ ಒಂದು ಇದನ್ನು ದಾಟ್ಕೊಂಡೇ ಬಂದಿದ್ದೀವಲ್ಲ, ಅವ್ರ ರಿಸಲ್ಟ್ ದಿನ ಒಂಥರ ವೈಬ್ರೇಷನ್ ಆಗ್ತಿರುತ್ತೆ, ಮೈಯೆಲ್ಲ ರೋಮಾಂಚನ ಆಗ್ತಾ ಇರುತ್ತೆ. ಚೆನ್ನಾಗಿ ಬರೆದಿರೋರ್ಗೆ ಒಂಥರ ಆಗ್ತಾ ಇರುತ್ತೆ, ಚೆನ್ನಾಗಿ ಬರೆದಿರೋರ್ಗೆ ಇನ್ನೂ ಒಂಥರ ಆಗ್ತಾ ಇರುತ್ತೆ. ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬಿಡಿ, ಚಿಲ್ಲಾಗಿರಿ. ಫೇಲ್ಗಿಲ್ಲಾರು ಆಯಿತು ಅಂತಂದರೆ ಏನೋ ಇಟ್ಸ್ ನಾಟ್ ಎ ಬಿಗ್ ಡೀಲ್, ಏನೋ ದೊಡ್ಡ ಇದಾಗೋಗ್ಬಿಟ್ಟಿದೆ ಅಂತೆಲ್ಲ. ಸಪ್ಲಿಮೆಂಟ್ರಿ ಕಟ್ಬಿಟ್ಟು ಪಾಸ್ ಮಾಡ್ಕೊಬೋದು, ಮನೆ ಬಿಟ್ಟು ಹೊಡೋಗೋದು, ಆಮೇಲೆ ಅದು ಮಾಡ್ಕೊಳೋದು ಇದು ಮಾಡ್ಕೊಳೋದು, ಅವೆಲ್ಲ ಅಲ್ಲ. ಸೊ ಇಟ್ಸ್ ಜಸ್ಟ್ ಚಿಕ್ಕ ಎಕ್ಸಾಮ್ ಅಷ್ಟೇ. ನಿಮ್ಮ ಲೈಫಲ್ಲಿ ಡಿಸೈಡ್ ಮಾಡ್ಬಿಡೋದಿಲ್ಲ SSLC. ಅದು ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ, ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ. ನಿಮ್ಮದು ಡಿಗ್ರಿ ಎಲ್ಲ ಆಗುತ್ತಲ್ಲ, ಅದಾದಮೇಲೆ ಗೊತ್ತಾಗುತ್ತೆ SSLC ಎಕ್ಸಾಮ್ದು ಏನು ಗತಿ, ಏನು ಪರಿಸ್ಥಿತಿ, PUC ಏನು ಗತಿ, ಏನು ಪರಿಸ್ಥಿತಿ, ಇದಕ್ಕೆಲ್ಲ ಏನು ವ್ಯಾಲ್ಯೂ ಇದೆ. ಏನೂ ಇಲ್ಲ ಖಾಲಿ ಫಲ ಅಂತ ಗೊತ್ತಾಗ್ಬಿಡುತ್ತೆ. ಜಸ್ಟ್ ನಿಮಗೆ ಒಂದು ಸ್ಟೋನ್ ಅಷ್ಟೇ ಇದು. ಒಂಥರ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು, ಕಲ್ಲನ್ನ ದಾಟ್ಕೊಂಡು ಹೋಗೋದು ಇದೆಯಲ್ಲ, ಅದರ ದಾಟ್ಕೊಂಡು ಹೋಗ್ಬೇಕು. ಗೊತ್ತು ನಿಮಗೆ ಈ ಒಂದು ಏಜಲ್ಲಿ ಇದೇ ಒಂಥರ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅಂತ. ಸೊ ಹೌದು. ಸೊ ಇವತ್ತಿನ ಎಕ್ಸಾಮಿನೇಷನ್ ರಿಸಲ್ಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ 12 ಗಂಟೆಗೆ ಅನೌನ್ಸ್ ಆಗುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಬಂದ್ಬಿಟ್ಟು ಅವರು ಅನೌನ್ಸ್ಮೆಂಟ್ ಇರೋದಲ್ಲಪ್ಪ, ಪ್ರೆಸ್ ಕಾನ್ಫರೆನ್ಸ್ ಕೂತ್ಕೊಂಡು ಎಜುಕೇಷನ್ ಮಿನಿಸ್ಟ್ರು ಅನೌನ್ಸ್ ಮಾಡ್ತಾರೆ. ಈ ರ್ಯಾಂಕ್ ತೆಗೆದವ್ರೆ, ಆ ರ್ಯಾಂಕ್ ತೆಗೆದವ್ರೆ, ಹಂಗೆ ಬಂದವ್ರೆ, ಈ ಜಿಲ್ಲೆಗೆ ಆ ರ್ಯಾಂಕು, ಆ ಜಿಲ್ಲೆಗೆ ಈ ರ್ಯಾಂಕು, ಅದು ಇದು ಅಂತೆಲ್ಲ ಅನೌನ್ಸ್ಮೆಂಟ್ ಇರುತ್ತೆ. ಸೊ ಅದೆಲ್ಲ ಆದ ನಂತರ ಲಿಂಕು ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಿಮಗೆ ಲಿಂಕ್ ಆ್ಯಕ್ಟಿವೇಟ್ ಆಗೋದು ಬಂದಿರೋ ಅಪ್ಡೇಟ್ ಪ್ರಕಾರ 1:30 ಇಂದ 2 ಗಂಟೆ ಆದಮೇಲೆ ಲಿಂಕು ಆ್ಯಕ್ಟಿವೇಟ್ ಆಗುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮುಗಿದ ಮೇಲೆ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಇರುತ್ತಪ್ಪ ಪ್ರೆಸ್ ಕಾನ್ಫರೆನ್ಸ್, ಆಲ್ಮೋಸ್ಟ್ 1 ಅವರ್ವರೆಗೂ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಬಹುಶಃ 1-2 ಗಂಟೆ ರೇಂಜಿಗೆ, 1:30 ಅಥವಾ 2 ಗಂಟೆ ರೇಂಜಿಗೆ ಲಿಂಕ್ ಆ್ಯಕ್ಟಿವೇಟ್ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಕೂಡ ಆದರೂ ಆಗ್ಬೋದು, 12 ಗಂಟೆ 12:30 ಆದರೂ ಕೂಡ ಆಗ್ಬೋದು, ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ನೀವು ರಿಸಲ್ಟ್ನ ಚೆಕ್ ಮಾಡಬೇಕು ಅಂತ ಅಂದರೆ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಏನು ಹೇಳ್ಕೊಂಡು ಕೊಡೋದೇನಿಲ್ಲ, ಬಟ್ ಆದರೂ ಕೂಡ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ನೀವೇನಾದ್ರು ಟೈಪ್ ಮಾಡ್ತಾರೆ ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು, ಅಂದರೆ ಯಾವ್ದಾದ್ರು ಸರ್ಚ್ ಇಂಜಿನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ. ಅಲ್ಲಿ ಬರುವಂಥ ಮೊದಲನೇ ವೆಬ್ಸೈಟು carresults.nic.in ಅಂತ ಒಂದು ವೆಬ್ಸೈಟ್ ಇದೆ. ಇದು ಅಫಿಷಿಯಲ್ ವೆಬ್ಸೈಟು. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸು, PUC ರಿಸಲ್ಟ್ಸ್ ಆಗಿರ್ಬೋದು, SSLC ರಿಸಲ್ಟ್ಸ್ ಆಗಿರ್ಬೋದು, ಇದೇ ವೆಬ್ಸೈಟಲ್ಲಿ ಪ್ರಕಟ ಆಗೋದು. ಸೊ ಆ ಒಂದು ಲಿಂಕ್ನ ತೋರಿಸ್ತೀನಲ್ಲ, ಆ ಒಂದು ಲಿಂಕ್ ಕಾಮೆಂಟ್ ಸೆಕ್ಷನಲ್ಲಿ ಬೇಡ, ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. 12 ಗಂಟೆ ಆದ ನಂತರ ನಿಮಗೆ ಆ ಲಿಂಕು ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ PUC ರಿಸಲ್ಟ್ಸು ಮಾತ್ರ ಇವಾಗ ಕಾಣಿಸ್ತಿದೆ. ರೀಸೆಂಟಾಗಿ ಈಚೆ ಕಡೆ ಬಂತು PUC ರಿಸಲ್ಟ್ಸು. ಇಲ್ಲಿ ನೀವು ನಿಮ್ಮ ರೋಲ್ ನಂಬರ್ ಇರುತ್ತಲ್ಲ, ಆ ರೋಲ್ ನಂಬರ್ ಹಾಕ್ಬಿಟ್ಟು ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಸೊ ಟಕ್ಕನಾಗಿ ಯಾರೋ ನಿಮ್ಮ ಜಸ್ಟ್ ರೋಲ್ ನಂಬರ್ ಇದ್ದ ಮಾತ್ರಕ್ಕೆ ಇಲ್ಲಿ ನೋಡೋದಕ್ಕಾಗತ್ತೆ. ಅವ್ರಿಗೆ ನಿಮ್ಮ ಡೇಟ್ ಆಫ್ ಬರ್ತೂ ಕೂಡ ಗೊತ್ತಿರಬೇಕಾಗತ್ತೆ ರಿಸಲ್ಟ್ಸ್ನ ನೋಡೋದಕ್ಕೆ. ಸೊ ಅವೆರಡನ್ನೂ ಎಂಟ್ರ್ ಮಾಡ್ತು ಅಂತಂದರೆ ನಿಮಗೆ ಪಟ್ಟನಾಗೆ ರಿಸಲ್ಟ್ಸು ಈಚೆ ಕಡೆ ಬರುತ್ತೆ. ಸೊ ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು, ಯಾಕಂದರೆ 9 ಲಕ್ಷ ಜನ ಏನೋ ಬರೆದಿರೋದು SSLCನ ಈ ಸಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಒಂದು ಕ್ರಿಯೇಟ್ ಆಗಿರುತ್ತೆ, ಲೋಡ್ ಇರುತ್ತಲ್ಲ ಜಾಸ್ತಿ, ನಿಮಗೆ ಪಟ್ಟನಾಗೆ ರಿಸಲ್ಟ್ಸು ಸಿಗೋದಿಲ್ಲ. ಇನ್ನು ಪ್ಯೂರ್ ರಿಸಲ್ಟ್ಸ್ ಬೇಗ ಸಿಕ್ಬಿಡುತ್ತೆ, ಯಾಕಂದರೆ ಅಷ್ಟರ ಮಟ್ಟಿಗೆ ಇರೋದಿಲ್ಲ. SSLC ರಿಸಲ್ಟ್ಸಿಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ, ಏನಾಗಲ್ಲ. ಅಲ್ಲಿ ಏನು ಟ್ರಾಫಿಕ್ ಜಾಸ್ತಿ ಇತ್ತು ಅಂತ ಅಂದರೆ ಅಲ್ಲೇನು ಹೋಗ್ಬಿಡುತ್ತೆ ಎಲ್ಲರೂ, ರಿಸಲ್ಟು ಎಲ್ಲೂ ಹೋಗೋದಿಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಆದರೂ ಸಿಗುತ್ತೆ. ನಿಮ್ಮ ರಿಸಲ್ಟ್ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಅದೇನು ಚೇಂಜ್ ಆಗಿಬಿಡೋದಿಲ್ಲ. ಬೇಗ ನೋಡೋದು ಮಾತ್ರ ಕೆಲವರು ಚೇಂಜ್ ಆಗಿಬಿಡುತ್ತಾ, ಅದು ಲೇಟಾಗಿ ನೋಡಿದ್ರು ಅಂತ ಅದೆಲ್ಲ ಚೇಂಜ್ ಆಗಿಬಿಡುತ್ತೆ, ಏನೂ ಆಗೋದಿಲ್ಲ. ಸೊ ನಿಧಾನಕ್ಕೆ ನೋಡಿ, ಅದೇನು ಹೋಗ್ಬಿಡೋದಿಲ್ಲ. ಎಷ್ಟೋ ಜನ ರಿಸಲ್ಟ್ಸೇ ನೋಡೋದಿಲ್ಲ, ಹಳ್ಳಿ ಕಡೆಯವರೆಲ್ಲ ಅವ್ರ ಫ್ರೆಂಡ್ಸು ಅವರು ಇವರೆಲ್ಲ ಹೇಳೋದು. ಸುಮಾರು ಜನ ಆ ಥರನೇ ಇತ್ತು ಹಿಂದೆ, ಬಟ್ ಇವಾಗ ಎಲ್ಲರ ಕೈಲೂ ಫೋನ್ ಇರೋದ್ರಿಂದ ಪಟ್ಟನಾಗಿ ನೋಡ್ಕೊತಾರೆ. ಇದೇನು ಹೇಳಬೇಕು ಆಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲೋಗ್ಬಿಟ್ಟು ನೋಡಬೇಕು ಅಂತ. SSLC ಮಕ್ಕಳೆಲ್ಲ ದೇಶನೇ ಮುಳುಗಿಸ್ತಾರೆ ಇವಾಗ. SSLC ರಿಸಲ್ಟ್ಸ್ ನೋಡೋದು ಹೇಳ್ಕೊಂಡು ಕೊಡಬೇಕಾ, ದೇಶನೇ ಮುಳುಗಿಸ್ಬಿಡ್ತಾರೆ ಹೆಂಗೇನೆ ಅಲ್ಲಿ. ಸೊ ಓಕೆ, ಸೊ ಎಲ್ಲರೂ ಚಿಲ್ಲಾಗಿರಿ. ಏನಾದ್ರು ಆಗಿರಲಿ ರಿಸಲ್ಟು, ಇಟ್ ಡಸಂಟ್ ಮ್ಯಾಟರ್. ಅದೇ ಬೇಜಾರಾಗುತ್ತಿಲ್ಲ ಅಂತಲ್ಲ ಇನ್ ಕೇಸ್ ಫೇಲ್ ಆಗಿತ್ತು ಅಂತಂದರೆ, ಬಟ್ ನಿಜ ಜೀವನ ಅದಲ್ಲ, ಜೀವನ ಬೇರೆಯೇ ಇದೆ. ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಬೇಜಾನ್ ಜನ ರ್ಯಾಂಕ್ಗಳನ್ನ ತೆಗೆದಿರ್ತೀರಾ, ಬೇಜಾನ್ ಜನ ಡಿಸ್ಟಿಂಕ್ಷನ್ಗಳನ್ನ ತೆಗೆದಿರ್ತೀರಾ. ರಿಸಲ್ಟ್ ನೋಡೋಕ್ಕಿಂತ ಮುಂಚೆನೇ ಎಲ್ಲರಿಗೂ ಕಂಗ್ರಾಟ್ಸು. ಯಾಕಂದ್ರೆ ಮೆಜಾರಿಟಿ, ಆಲ್ಮೋಸ್ಟ್ ನಾನು ವಿಡಿಯೋ ನೋಡ್ತಿರೋಂಥ ಮೆಜಾರಿಟಿ 90% ಪಾಸ್ ಆಗಿರ್ತೀರ. ಅದಕ್ಕೋಸ್ಕರ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಒಂದು ಮೈಲ್ ಸ್ಟೋನಾಗಿ ಕಂಪ್ಲೀಟ್ ಮಾಡಿದ್ರೆ, ಚಿಕ್ಕದೇ ಆಗಿರ್ಬೋದು, ಒಂದು ಮೈಲ್ ಸ್ಟೋನಾಗಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ.